ನಾಳೆ ಜುಲೈ 31 ಆಷಾಢ ಮಾಸದ 3ನೇ ಶುಕ್ರವಾರ ಬಂದಿದ್ದು, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವ ಈ ಶುಕ್ರವಾರ ಪೂಜೆ ಪುನಸ್ಕಾರ ಮಾಡಿದರೆ ದುಪ್ಪಟ್ಟು ಫಲ ಲಭಿಸುತ್ತದೆ. ಆಷಾಢ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರಕ್ಕೂ ಬಹಳ ವಿಶೇಷ ಮಹತ್ವವಿದೆ. ಆಷಾಢ ಶುಕ್ರವಾರದಂದು ಪ್ರತಿಯೊಬ್ಬರು ಮನೆಯಲ್ಲಿ ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. ಈ ದಿನ ಮಾಡುವ ಪೂಜೆಗಳಿಂದ ವಿಶೇಷ ಪುಣ್ಯ ಫಲವನ್ನು ಪಡೆಯಬಹುದು. ಆದ್ದರಿಂದ ಮದುವೆಯಾದ ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿ ತಲೆ ಸ್ನಾನ ಮಾಡಿ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಪ್ರತಿ ಶುಕ್ರವಾರ ತಪ್ಪದೆ ಮನೆಯಲ್ಲಿ ನೀರಿಗೆ ಸ್ವಲ್ಪ ಗೋಮೂತ್ರ ಮತ್ತು ಅರಿಶಿನ ಸೇರಿಸಿ ಆ ನೀರನ್ನು ಸಿಂಪಡಿಸಬೇಕು. ಪೂಜೆ ಮಾಡುವ ಮಹಿಳೆಯರು ಕೆಂಪು ಅಥವಾ ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸಿ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಶ್ರೇಷ್ಠ. ಹಾಗೆಯೇ ಮದುವೆ ಆದವರು ತಪ್ಪದೆ ಕಾಲುಗಳಿಗೆ ಅರಿಶಿನ ಹಚ್ಚಿಕೊಂಡು ಬೈತಲೆಯಲ್ಲಿ ಕುಂಕುಮ ಇಟ್ಟುಕೊಂಡು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಆಗ ಮಾತ್ರ ನಿಮ್ಮ ಪೂಜೆಗಳಿಗೆ ದ್ವಿಗುಣ ಪುಣ್ಯ ಫಲ ಸಿಗುತ್ತದೆ. ಮನೆಯಲ್ಲಿ ಪೂಜೆ ಪ್ರಾರಂಭಿಸುವ ಮೊದಲು ದೇವರ ಮನೆಯಲ್ಲಿ ಒಂದು ರಂಗೋಲಿ ಹಾಕಿ ಗುಲಾಬಿ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿಕೊಳ್ಳಿ. ಪ್ರತಿ ಶುಕ್ರವಾರ ತಪ್ಪದೆ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿದರೆ ಬೇಡಿಕೊಂಡ ಎಲ್ಲ ಆಸೆಗಳು ತಕ್ಷಣವೇ ಈಡೇರುತ್ತದೆ. ದೀಪದಲ್ಲಿ ದೇವತಾ ಸ್ವರೂಪ ಇರುವುದರಿಂದ ಪೂಜೆಯಲ್ಲಿ ದೀಪ ಬೆಳಗಿಸುವ ಮೊದಲು ದೀಪಕ್ಕೆ ತಪ್ಪದೆ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅದರಲ್ಲಿ ಹಸುವಿನ ತುಪ್ಪವನ್ನು ಹಾಕಿ 5 ಬತ್ತಿಗಳನ್ನು ಪ್ರತ್ಯೇಕವಾಗಿ ಹಾಕಿ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡಬೇಕು. ವಿಶೇಷವಾಗಿ ಪ್ರತಿ ಶುಕ್ರವಾರದಂದು 5 ಬತ್ತಿಗಳಿಂದ ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡಿದರೆ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಮನೆಯ ಆದಾಯ ಹೆಚ್ಚಾಗುತ್ತದೆ. ಅದೇ ರೀತಿ ಗುಲಾಬಿ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಕಲ ಸೌಭಾಗ್ಯಗಳು ಪ್ರಾಪ್ತವಾಗುತ್ತದೆ. ಈ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಕೆಲವು ವಸ್ತುಗಳನ್ನು ಸಮರ್ಪಿಸಿದರೆ ಮಹಾಲಕ್ಷ್ಮೀ ದೇವಿ ಬಹಳ ಸಂತೋಷಗೊಂಡು ನಿಮ್ಮ ಮನೆಯಲ್ಲಿ ಕನಕವೃಷ್ಟಿಯಾಗುತ್ತದೆ. ನಾಳೆಯ ದಿನ ಮನೆಯಲ್ಲಿ ಪೂಜೆ ಮಾಡುವವರು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಹಾಲಿನಿಂದ ಮಾಡಿದ ಪಾಯಸವನ್ನು ಅರ್ಪಿಸಬೇಕು. ಆಷಾಢ ಶುಕ್ರವಾರ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸಿದಂತೆ. ಆದ್ದರಿಂದ ಈ ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಹಾಲು ಉಕ್ಕಿಸಿ ಆ ಹಾಲಿನಿಂದಲೇ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ತಯಾರಿಸಿ. ಈ ದಿನ ಲಕ್ಷ್ಮೀ ದೇವಿಗೆ ಪಾಯಸವನ್ನು ಅರ್ಪಿಸಿದರೆ ಈ ವರ್ಷ ಪೂರ್ತಿ ಧನ ಧಾನ್ಯಗಳಿಗೆ ಕೊರತೆ ಇಲ್ಲದೆ ನಿಮ್ಮ ಮನೆಯೆಲ್ಲ ಐಶ್ವರ್ಯದಿಂದ ಕೂಡಿರುತ್ತದೆ. ಇದರ ಜೊತೆಯಲ್ಲಿ ಚಿತ್ರಾನ್ನ, ಕೋಸಂಬರಿ, ಪಂಚಾಮೃತವನ್ನು ಅರ್ಪಿಸಬಹುದು. ಇಲ್ಲವೆಂದರೆ ಹಸಿ ಹಾಲಿನ ಜೊತೆ ಬೆಲ್ಲವನ್ನು ಅರ್ಪಿಸಬಹುದು. ಕೆಂಪು ಬಣ್ಣದ ಮಣ್ಣಿನ ಬಳೆಗಳು ಎಂದರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದವು. ಈ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮಹಿಳೆಯರು ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಿ. ಆಷಾಢ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಕೆಂಪು ಬಳೆಗಳನ್ನು ಸಮರ್ಪಿಸಿದರೆ ಅಮ್ಮನವರ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ. ಹಾಗೆಯೇ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವುಗಳಲ್ಲಿ ವೀಳ್ಯದೆಲೆಗಳು ಒಂದು. ಲಕ್ಷ್ಮೀ ದೇವಿ ಸಂಪತ್ತಿನ ಅಧಿದೇವತೆ. ಲಕ್ಷ್ಮೀ ದೇವಿಗೆ ವೀಳ್ಯದೆಲೆಗಳನ್ನು ಸಮರ್ಪಿಸಿದರೆ ನಿಮ್ಮ ಮನೆಗೆ ಐಶ್ವರ್ಯದ ಕೊರತೆ ಇಲ್ಲದೆ ನಿಮ್ಮ ಮನೆಯ ಆದಾಯ ವಿಪರೀತವಾಗಿ ಹೆಚ್ಚಾಗುತ್ತದೆ. ವೀಳ್ಯದೆಲೆಯ ಜೊತೆಗೆ ಅಡಿಕೆ, ಲವಂಗ, ಏಲಕ್ಕಿ ಇಟ್ಟು ಪೂಜಿಸುವುದು ತುಂಬಾ ಶ್ರೇಷ್ಠ. ಅಂತಿಮವಾಗಿ ಲಕ್ಷ್ಮೀ ದೇವಿಗೆ ಆರತಿ ಸಮರ್ಪಿಸಿ 5 ಪ್ರದಕ್ಷಿಣೆಗಳನ್ನು ಹಾಕಿ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿಕೊಂಡು ಲಕ್ಷ್ಮೀ ದೇವಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ. ಈ ರೀತಿ ಆಷಾಢ ಶುಕ್ರವಾರದಂದು ಸುಲಭವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಿ. ನೀವು ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಶುಕ್ರವಾರದಂದು ಸಂಜೆ ಸಮಯದಲ್ಲಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಪಂಚಮುಖಿ ದೀಪವನ್ನು ಬೆಳಗಿಸಿ. ಅಂದರೆ 5 ದೀಪಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ತಕ್ಷಣವೇ ನಿವಾರಣೆಯಾಗುತ್ತದೆ. ನಾಳೆ ಬೆಳಗಿನ ಪೂಜೆ 11:30 ಒಳಗೆ ಮಾಡುವುದಿದ್ದರೆ ತಪ್ಪದೆ ತುಳಸಿಯನ್ನು ಪೂಜಿಸಿ. ಇಲ್ಲವೆಂದರೆ ಸಂಜೆ ಪೂಜಿಸಿ. ನಾಳೆ ತುಳಸಿಯನ್ನು ಪೂಜಿಸುವ ಮೊದಲು ಶುದ್ಧವಾದ 1 ಲೋಟ ನೀರನ್ನು ಅರ್ಪಿಸಬೇಕು. ಇದರಿಂದ ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹ ಲಭಿಸುತ್ತದೆ. ಮುಕ್ಕೋಟಿ ದೇವರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಿ ಹಣದ ಕೊರತೆ ಇರುವುದಿಲ್ಲ. ತುಳಸಿಯನ್ನು ಪೂಜಿಸಿದರೆ ದುಪ್ಪಟ್ಟು ಫಲ ಸಿಗುತ್ತದೆ. ಅದರಲ್ಲೂ ಶುಕ್ರವಾರ, ಆಷಾಢ ಶುಕ್ರವಾರದ ದಿನ ತುಳಸಿಯನ್ನು ಪೂಜಿಸಿದರೆ ಸಿರಿ ಸಂಪತ್ತುಗಳ ಜೊತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ಆಷಾಢ ಶುಕ್ರವಾರದಂದು 108 ರೂಪಾಯಿ ನಾಣ್ಯಗಳೊಂದಿಗೆ ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆ ನಾಣ್ಯಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ. ಲಕ್ಷ್ಮೀ ಕಟಾಕ್ಷ ಖಂಡಿತವಾಗಿಯೂ ಲಭಿಸುತ್ತದೆ. ಇನ್ನು ಮದುವೆಯಾದ ಮಹಿಳೆಯರು ತಮ್ಮ ತವರು ಮನೆಯಿಂದ 2 ಪುಟ್ಟದಾದ ಬೆಳ್ಳಿ ಅಥವಾ ಮಣ್ಣಿನ ದೀಪಗಳನ್ನು ತಂದು ಅದರಿಂದ ಪ್ರತಿದಿನ ದೀಪಾರಾಧನೆ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಅದೇ ರೀತಿ ಪ್ರತಿಯೊಬ್ಬರ ದೇವರ ಮನೆಯಲ್ಲಿ ತಪ್ಪದೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು. ಚಿಕ್ಕ ಗಾತ್ರದ ಅಂದರೆ ನಿಮ್ಮ ಮುಷ್ಟಿಯಷ್ಟು ಎತ್ತರವಿರುವ ವಿಗ್ರಹವನ್ನು ಮಾತ್ರ ತಂದು ಪ್ರತಿ ಶುಕ್ರವಾರದಂದು ಹಾಲಿನಿಂದ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡಿದರೆ ಅಥವಾ ಹಾಲಿನ ನೈವೇದ್ಯ ಮಾಡಿ ಪೂಜಿಸಿದರೆ ಲಕ್ಷ್ಮೀ ದೇವಿ ಬಹಳ ಸಂತೋಷಗೊಂಡು ನಿಮ್ಮ ಕುಟುಂಬಕ್ಕೆ ಆಯುರ ಆರೋಗ್ಯಗಳನ್ನು, ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸುತ್ತಾಳೆ. ಈ ಆಷಾಢ ಶುಕ್ರವಾರದಿಂದ ಪ್ರಾರಂಭಿಸಿ 40 ದಿನಗಳ ಕಾಲ ಪ್ರತಿ ಶುಕ್ರವಾರ ಕಮಲ ಅಥವಾ ಮಲ್ಲಿಗೆ ಹೂವಿನಿಂದ ಕನಕದಾರ ಸ್ತೋತ್ರ ಪಾರಾಯಣ ಮಾಡಿದರೆ ಇನ್ನೂ ಶ್ರೇಷ್ಠ. ಕನಕದಾರ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರತಿಯೊಂದು ಇಷ್ಟಾರ್ಥಗಳು ಈಡೇರುವುದರ ಜೊತೆಗೆ ಸಂಪತ್ತು ವೃದ್ಧಿಯಾಗುತ್ತದೆ.
ಹಾಗೆಯೇ ಈ ಆಷಾಢ ಶುಕ್ರವಾರದಂದು ಬಿಳಿ ವಸ್ತುಗಳನ್ನು ಬಡವರಿಗೆ ದಾನ ಮಾಡಿದರೆ ವಿಶೇಷ ಪುಣ್ಯ ಫಲ ಲಭಿಸುತ್ತದೆ. ಬಿಳಿ ವಸ್ತುಗಳು ಎಂದರೆ ಅಕ್ಕಿ, ಹಾಲು, ಮೊಸರು, ಬಿಳಿ ಬಣ್ಣದ ವಸ್ತ್ರಗಳು. ಈ ರೀತಿ ಬಿಳಿ ವಸ್ತುಗಳನ್ನು ದಾನ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ. ಒಂದು ವೇಳೆ ನಾಳೆ ಯಾವುದೇ ಪೂಜೆ ಮಾಡದೇ ಇದ್ದರೂ ಗೋಮಾತೆಗೆ ತಪ್ಪದೆ ಆಹಾರವನ್ನು ತಿನ್ನಿಸಿ. ಈ ದಿನ ಗೋಮಾತೆಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಲು ಒಂದು ಖಚಿತ ಮಾರ್ಗವೆಂದು ಹೇಳುತ್ತಾರೆ. ಹಾಗಾಗಿ ಈ ಶುಕ್ರವಾರದಂದು ತಪ್ಪದೆ ಗೋಮಾತೆಗೆ ಹಸಿ ಹುಲ್ಲನ್ನು ತಿನ್ನಿಸಿ. ಹಾಗೆಯೇ ಶುಕ್ರವಾರ ಸಂಜೆ ಸಮಯದಲ್ಲಿ ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿದರೆ ನಿಮ್ಮ ಪತಿಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗುತ್ತದೆ. ಇನ್ನು ನಾಳೆ ಶುಕ್ರವಾರ ಲಕ್ಷ್ಮೀ ಆರಾಧನೆಯ ಜೊತೆ ವಿಷ್ಣುವಿನ ಆರಾಧನೆ ಮಾಡಿ, ಅಂದರೆ ಲಕ್ಷ್ಮೀ ನಾರಾಯಣರ ಆರಾಧನೆ ಮಾಡಿ. ಯಾವಾಗಲೂ ವಿಷ್ಣು ದೇವರ ಜೊತೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. ನಾಳೆ ಸಂಜೆ 6 ಗಂಟೆಯ ನಂತರ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದರೆ ಶ್ರೇಷ್ಠ. ಇದರಿಂದ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರ ಅನುಗ್ರಹ ಲಭಿಸುತ್ತದೆ. ನಾಳೆ ಲಕ್ಷ್ಮಿ ಅಷ್ಟೋತ್ತರ ಹೇಳುತ್ತಾ ಕುಂಕುಮಾರ್ಚನೆ ಮಾಡಿ. ಪೂಜೆಯ ನಂತರ ಪ್ರತಿದಿನ ಆ ಕುಂಕುಮ ಹಚ್ಚಿದರೆ ಮನಸ್ಸಿನಲ್ಲಿರುವ ಕೋರಿಕೆಗಳು ಈಡೇರುತ್ತದೆ. ದೀಪಾರಾಧನೆ ಮಹತ್ವ. ಆಷಾಢ ಶುಕ್ರವಾರದ ದೀಪಾರಾಧನೆಯು ವಿಶೇಷ ಮಹತ್ವವನ್ನು ಹೊಂದಿದೆ. ದೀಪವು ಜ್ಞಾನ, ಬೆಳಕು, ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿದೆ. ಈ ದಿನದಂದು ದೀಪವನ್ನು ಬೆಳಗುವುದರಿಂದ ದೀಪದ ಬೆಳಕು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತದೆ. ದೀಪದಾನವು ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾಗಿದ್ದು ಇದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗಿ ಭಕ್ತರಿಗೆ ಸಂಪತ್ತು, ಐಶ್ವರ್ಯವನ್ನು ಕರುಣಿಸುತ್ತಾಳೆ. ದೀಪವು ಅಜ್ಞಾನದ ಅಂಧಕಾರವನ್ನು ನಾಶ ಮಾಡಿ ಜ್ಞಾನದ ಬೆಳಕನ್ನು ನೀಡುತ್ತದೆ. ದೀಪದ ಪ್ರಶಾಂತ ಬೆಳಕು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ಆಷಾಢ ಮಾಸದ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಹಲವಾರು ಶುಭ ಫಲಗಳು ದೊರೆಯುತ್ತವೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಧನಲಾಭವಾಗುತ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ. ಮನೆಯಲ್ಲಿ ಸಂಪತ್ತು, ಐಶ್ವರ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ. ಕಲಹಗಳು ದೂರವಾಗುತ್ತವೆ. ಸಂತಾನಹೀನರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ. ರೋಗಗಳು ದೂರವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಒಟ್ಟಾರೆ ಆಷಾಢ ಶುಕ್ರವಾರದಂದು ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ದೀಪಾರಾಧನೆ ಮಾಡುವುದರಿಂದ ಭಕ್ತರ ಜೀವನದಲ್ಲಿ ಸಕಲ ಶುಭಗಳು ಉಂಟಾಗಿ ಸಮೃದ್ಧಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ಈ ದಿನದ ಪೂಜೆಯು ಕೇವಲ ಸಂಪತ್ತನ್ನು ಮಾತ್ರವಲ್ಲದೆ ಆರೋಗ್ಯ, ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.